ಒಂದು ಹುಡುಗ ಅಥವಾ ಹುಡುಗಿ ಬ್ರೇಕಪ್ ಆದಾಗ ತುಂಬ ಅಳು ಬರ್ತಾ ಇರುತ್ತೆ. ಏನು ಮಾಡಬೇಕು ಗೊತ್ತಾಗಲ್ಲ ಅಂತೆ. ಆ ಮೆಮೊರಿಗಳನ್ನೆಲ್ಲ ನೀವು ಹೊರಗೆ ಹಾಕಬೇಕು, ಕ್ಲೆನ್ಸಿಂಗ್ ಮಾಡಬೇಕು. ಸರ್ ನಮಸ್ಕಾರ, ಹೇಗಿದ್ರೆ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೇನೆ. ತುಂಬ ಜನ ನನಗೆ ಕಮೆಂಟ್ ಮೆಸೇಜ್ ಆಗ್ತಾಯಿದ್ರಿ, ಡ್ರೈವ್ ಮಾಡಬೇಡಿ ಅಂತೇಳಿ. ನಾವು ಡ್ರೈವ್ ಮಾಡಲ್ಲ. ಅರ್ಥ ಆಯ್ತಾ? ಏನಂತ ಹೇಳಿದ್ರೆ, ತುಂಬ ಜನಕ್ಕೆ ಒಂದು ಹುಡುಗ ಅಥವಾ ಹುಡುಗಿ ಬ್ರೇಕಪ್ ಆದಾಗ ತುಂಬ ಅಳು ಬರ್ತಾ ಇರುತ್ತೆ. ಏನು ಮಾಡಬೇಕು ಗೊತ್ತಾಗಲ್ಲ, ಒಂಥರ ಬೇರೆ ಬೇರೆ ತಲೆಯಲ್ಲಿ ಬರ್ತಾ ಇರುತ್ತೆ, ಏನೇನೋ ಆಗುವಂಥದ್ದು. ಒಂದು ಸಲ ಆಗೋಗ್ಬಿಡುತ್ತೆ. ಅದಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ, ಅದೆಲ್ಲ ಅನ್ಯಾಚುರಲ್ ವೇಸ್ಟಲ್ಲಿ ನಿಮ್ಮ ಮೈಂಡಲ್ಲಿ, ಮೆದುಳಲ್ಲಿ, ನಿಮ್ಮ ಮೆಮೊರಿಯಲ್ಲಿ ಉಳಿದಿರುತ್ತೆ. ಅದು ಒಂದು ಸಲ ಒಬ್ರೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬ ಎಕ್ಸಸೈಸ್ಗಳನ್ನ ಮಾಡಿದಾಗ ಅದು ಹೊರಗೋಗುತ್ತೆ, ಬೆವರಿನ ಮುಖಾಂತರ ಹೊರಗೋಗುತ್ತೆ. ಆ ಮೆಮೊರಿಗಳನ್ನೆಲ್ಲ ನೀವು ಹೊರಗೆ ಹಾಕಬೇಕು, ಕ್ಲೆನ್ಸಿಂಗ್ ಮಾಡಬೇಕು. ಈಗ ಮನೇಲಿ ಏನಾದರೂ ಗಲೀಜಾಗ್ಬಿಟ್ರೆ ನೀವು ಅದನ್ನ ಕ್ಲೀನ್ ಮಾಡಿದಾಗ ನಿಮ್ಮ ಮೈಂಡು ಶಾಂತವಾಗಿರುತ್ತೆ. ಅಥವಾ ಒಂದು ಪೈಪಲ್ಲಿ ಕ್ಲೀನ್ ಮಾಡಿದಾಗ ಕೂಡ ಕ್ಲೀನ್ ಆಗುತ್ತೆ. ಬಟ್ ನಿಮ್ಮ ಮೈಂಡಲ್ಲಿ ಇರುವಂಥ ಆ ಕಲ್ಮಶ, ನಿಮಗೆ ಕಲ್ಮಶನೇ ಅದು. ಒಂದು ಸಲ ಬಿಟ್ಟು ಹೋದ್ರು ಕೂಡ ಅದು ಕಲ್ಮಶ ನಿಮಗೆ. ಅದನ್ನು ನೆನೆಸಿ ಮತ್ತೆ ಇನ್ನೊಂದು ಸಲ ಕಲ್ಮಶ ಮಾಡೋದಕ್ಕಿಂತ ನೀವೇನು ಮಾಡ್ಬೋದು ಅಂತಂದರೆ, ಅನ್ಯಾಚುರಲ್ ಮತ್ತು ನ್ಯಾಚುರಲ್ ವೇಸ್ಟ್. ನ್ಯಾಚುರಲ್ ಅಂತಂದರೆ ಬೆಳಗ್ಗೆ ಸಂಜೆ ಮಟ್ಟ ಹೋಗ್ತಿರಲ್ಲ ಟಾಯ್ಲೆಟು, ಯೂರಿನ್ ಅದೆಲ್ಲ ನ್ಯಾಚುರಲ್. ಅನ್ಯಾಚುರಲ್ ಅಂತ ಹೇಳಿದ್ರೆ ಅದು ಫ್ಯಾಟ್ ರೂಪದಲ್ಲಿರ್ಬೋದು, ಅನ್ವಾಂಟೆಡ್ ಮೆಮೊರಿಗಳಿರ್ಬೋದು. ಅದನ್ನ ಕ್ಲೆನ್ಸ್ ಮಾಡ್ತಾ ಇರಬೇಕು. ಕ್ಲೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ಮರಿಬೇಕು, ಒಂದು ಕೆಲಸ ಮಾಡಬೇಕು. ಅವ್ರಿಗೆ ಯಾರಿಗೆ ಜಾಸ್ತಿ ಕೆಲಸ ಇದ್ದವ್ರಿಗೆ ಲೈಲಾ ಮಜ್ನು ತಂದು ಕೊಟ್ಟರು ಅವ್ರೇನು ಕೇಳಲ್ಲ, ಅವ್ರ ಕೆಲಸದಲ್ಲಿ ಮಗ್ನ ಆಗಿಬಿಟ್ಟಿರ್ತಾರೆ. ಈ ಕಾಲೇಜ್ ಹುಡುಗರು ಎಲ್ಲಿ ಮಗ್ನ ಮಾಡೋಕ್ಕಾಗುತ್ತೆ, ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ. ಅದಕ್ಕೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಬೆಳಗ್ಗೆ ವಾಕಿಂಗ್ ಮಾಡೋದಾಯಿತು, ಎಕ್ಸಸೈಸ್ಗಳನ್ನ ಮಾಡೋದಾಯಿತು, ಅಥವಾ ಯಾವುದೇ ಒಂದು ಮೆಮೊರಿ ತುಂಬ ವರ್ಷ ಇಡಲ್ಲ. ಫಸ್ಟ್ ಟೈಮ್ ನೀವು ಅಂಥದ್ದೇನಾದ್ರು ಫಸ್ಟ್ ಬ್ರೇಕಪ್ ಆಗೋದಾಗ ಅದು ಮೆಮೊರಿ ಉಳ್ಕೊಂಡಿರುತ್ತೆ. ಬಟ್ ತುಂಬ ವರ್ಷ ಇರಲ್ಲ. ಅದು ನೆನಪಾದಾಗೆಲ್ಲ ಅದು ಬರ್ತಾ ಇರುತ್ತೆ ಬಿಟ್ರೆ, ಆಮೇಲೆ 2-3 ಅಲ್ಲ ಆದಾಗ ಆ ಥರ ಇರಲ್ಲ. ಬೆಸ್ಟ್ ಆಫ್ ದಿ ಬೆಸ್ಟ್ ಇದನ್ನು ಎಕ್ಸಸೈಸ್ಗಳ ಮುಖಾಂತರ, ಬೆವರಿನ ಮುಖಾಂತರ ಹೊರಗೆ ಹಾಕೋಕ್ಕಾಗತ್ತೆ. ಇಲ್ಲಾಂದರೆ ಮೆಮ್ರಿಗೆ ಹೇಳಬೇಕು ನೀವು, ಅದು ಹೋಗಿ ಇಲ್ಲಪ್ಪ ಅದು ಪಾಸ್ಟ್ ಆಗಿಬಿಟ್ಟಿದೆ, ಈಗ ಫ್ಯೂಚರ್ ನೋಡ್ಬೇಕು ನೀನು, ತುಂಬ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನೀನು ಹುಚ್ಚಾಗ್ತೀಯ ಅಂತ ಮೆಮರಿಗೆ ಹೋಗಿ ನೀವು ಕನ್ವಿನ್ಸ್ ಮಾಡಬೇಕು. ಅದಕ್ಕೆ ನೀವು ಯಾರಾದರೂ ಸೈಕಲಾಜಿಕಲ್ ಮಾಡ್ಕೋಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಇರ್ತಾರೆ ಅಂತ ನಾವು ಎಲ್ಲ ಅದನ್ನ ಮಾಡಿಸ್ಲಿಕ್ಕೆ ಅಂಥವ್ರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಏಕಾಂತವಾಗಿರ್ಬಾರ್ದು ಅಷ್ಟೇ. ಏನಾದರೂ ಮೈಂಡ್ಗೆ, ಬಾಡಿಗೆ ಜಾಸ್ತಿ ಕೊಡ್ತಾ ಇರಬೇಕು. ಮೈಂಡ್ ಶಾಂತವಾಗಿರಬೇಕು, ಬಾಡಿಗೆ ಆ್ಯಕ್ಟಿವಿಟಿ ಕೊಡ್ತಾ ಇರಬೇಕು. ಅವಾಗ ಆಟೋಮೆಟಿಕ್ಲಿ ನಿಮಗೆ ಇದು ಹೋಗುತ್ತೆ. ಈಗ ನೋಡಿ, ನಾವು SVSದಲ್ಲಿ ಇದ್ದಾಗ, ನಾನು 3 ವರ್ಷ ಇದ್ದೆ ಅಲ್ಲಿ. ಈ ಸೈಕಲಾಜಿಕಲ್ ಪ್ರಾಬ್ಲಮ್ ಬಂದಾಗ ನಾವು ಜಾಸ್ತಿ ಸೆಕ್ಷನ್ C ಅಂತ ಬರುತ್ತೆ, ಅಲ್ಲಿ ಎಕ್ಸಸೈಸ್ಗಳನ್ನ ಜಾಸ್ತಿ ಮಾಡ್ತಾ ಇದ್ವಿ. ಎಕ್ಸಸೈಸ್ ಮಾಡಿ 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 ಆ ಕ್ಲೆನ್ಸಿಂಗ್ ಯಾವ ಥರ ಆಗುತ್ತೆ ಅಂತಂದರೆ, ಆ ಹುಡುಗಿ ನೆನಪೇ ಇರಲ್ಲ ಆಮೇಲೆ ಅವ್ರಿಗೆ ತಲೆಯಲ್ಲಿ ಇದ್ಲು ಅಂತ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಇದು ಈ ಗುಳಿಗೆಯಿಂದ ಹೋದರೆ ನೀವು ಬರೀ ನಿದ್ದೆ ಮಾಡಿಸ್ತದ್ ಬಿಟ್ರೆ ನಿಮ್ಗೇನು ಮಾಡಲ್ಲ. ಅದೆಲ್ಲ ಸ್ಟಾಗ್ನೇಷನ್ ಆಗ್ತಾ ಹೋಗುತ್ತೆ, ಸಪ್ರೆಸ್ ಆಗ್ತಾ ಹೋಗುತ್ತೆ. ಸಪ್ರೆಸ್ ಮಾಡಬಾರ್ದು, ರಿಲೀಸ್ ಮಾಡಬೇಕು. ಎಮೋಷನ್ ರಿಲೀಸ್ ಮಾಡಿದಾಗ ಆಗುತ್ತೆ. ಲಿವರಿಂದ ರಿಲೀಸ್ ಮಾಡಬೇಕು. ಲಿವರಲ್ಲಿ ಸ್ಟೋರ್ ಆಗಿರುತ್ತೆ, ಅವನು ಎಲ್ಲ ಸ್ಟೋರ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ 3 ನಿಮಿಷ ಇದೆ, 10 ನಿಮಿಷ ಇದ್ರ ಬಗ್ಗೆ ಮಾತಾಡ್ತೇನೆ, ಹೇಗೆ ಅನ್ಯಾಚುರಲ್ ವೇಸ್ಟ್ನ ಹೊರಗೆ ಹಾಕಬೇಕು ಅಂತೇಳಿ. ಫಾಲೋ ಮಾಡ್ತಾರೆ. ಧನ್ಯವಾದ. ಥ್ಯಾಂಕ್ ಯು.